ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ತುಂಬ ದಿನಗಳ ಆದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 3 ಮಂತ್ಸ್ ಆಗೋಗಿದೆ ನನ್ನ ವ್ಲಾಗ್ನ ಮಾಡಿ. ಸೊ ಲಾಸ್ಟ್ ಒಂದು ತುಳಸಿ ಹಬ್ಬದ ವ್ಲಾಗ್ನ ರ್ಯಾಂಡಮ್ ಆಗಿ ಮಾಡಿ ಹಾಕಿದ್ದೆ. ಅದಾದಮೇಲೆ ಇನ್ನು ಯಾವುದೇ ಥರ ವ್ಲಾಗ್ಗಳನ್ನ ಮಾಡಿಕೊಂಡೇ ಇಲ್ಲ. ಸೊ ಗೊತ್ತಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮಾಡಲಿಕ್ಕೆ, ಹಾಗಾಗಿ ಮಾಡ್ತಾ ಇರಲಿಲ್ಲ. ಹಾಗೆಯೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಕೇಳ್ತಾ ಇದ್ರು, ಯಾಕೆ ಯೂಟ್ಯೂಬ್ ನಿಲ್ಲಿಸಿದ್ದು, ಯಾಕೆ ವ್ಲಾಗ್ ಮಾಡ್ತಿಲ್ಲ, ವ್ಯೂವ್ಸ್ ಇಲ್ಲ ಅಂತಾನೆ ವ್ಲಾಗ್ ನಿಲ್ಲಿಸ್ತಾ ಅಂತೆಲ್ಲ ಕೇಳ್ತಾ ಇದ್ರು. ಹೌದು, ವ್ಯೂವ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡುವಂತಹ ವೀಡಿಯೋಗಳಿಗೆ ವ್ಯೂವ್ಸ್ ಬಂದಿಲ್ಲ ಅಂದಾಗ ನೆಕ್ಸ್ಟ್ ನಾವು ಮತ್ತೆ ವ್ಲಾಗ್ನ ಮಾಡೋಕ್ಕೆ ಸ್ವಲ್ಪನೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಇನ್ನೊಂದು ಬಂದು ಪಾಪು ಇರೋದ್ರಿಂದ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಯೂಟ್ಯೂಬ್ ಮಾಡಲಿಕ್ಕೆ. ವಾಯ್ಸ್ ಓವರ್ ಕೊಡೋದಾಗಿರಲಿ ಆ್ಯಂಡ್ ಎಡಿಟಿಂಗ್ ಮಾಡೋದೆಲ್ಲ ತುಂಬ ಟೈಮ್ ತೊಗೋತಾ ಇತ್ತು. ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಸೊ ಅದೇ ಥರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಗೊತ್ತಿಲ್ಲ ನಾನು ಮತ್ತೆ ಡೈಲಿ ವ್ಲಾಗ್ ಮಾಡ್ತೀನಾ ಎಲ್ಲ, ಅದೆಲ್ಲ ಐಡಿಯಾ ಇಲ್ಲ. ಸೊ ಯಾವಾಗೆಲ್ಲ ಇಷ್ಟ ಆಗುತ್ತೆ ಆಗೆಲ್ಲ ವ್ಲಾಗ್ ಮಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವಾಗಿನ ನನ್ನ ರೊಟೀನ್ ಯಾವ ಥರ ಇದೆ ಅಂತ ಹೇಳಿ ಚಿಕ್ಕದಾಗಿ ಒಂದು ವ್ಲಾಗ್ನ ಇವತ್ತು ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಕೂಡ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟಿಗೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ನಮ್ದು ಏನೆಲ್ಲ ಕಾಫಿ ಟೀ ಎಲ್ಲ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಪಾಪುದು ಬ್ರೇಕ್ಫಾಸ್ಟ್ ಹಾಗೆಯೇ ಲಂಚ್ ಬಾಕ್ಸ್ ಎರಡನ್ನೂ ರೆಡಿ ಮಾಡಿಬಿಡ್ತೀನಿ. ಲಂಚ್ ಬಾಕ್ಸ್ಗೆ ಇವತ್ತು ಚಪಾತಿ ಆ್ಯಂಡ್ ಜಾಮ್ನ ಮಾಡಿದ್ದೀನಿ. ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಹಾಲು ರೈಸ್ನ ಮಾಡಿದ್ದೀನಿ. ಸೊ ಸ್ವೀಟ್ ಪೊಟ್ಯಾಟೊ ಹಾಗೆಯೇ ಪೊಟ್ಯಾಟೊ ಇದೆಲ್ಲ ಜಾಸ್ತಿ ಕೊಡೋದ್ರಿಂದ ಮಕ್ಕಳು ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾರೆ. ಹಾಗಾಗಿ ನಾನು ವೀಕ್ಲಿ 1-2 ಸತಿನಾದ್ರೂ ಹಾಲು ರೈಸ್ ಅಥವಾ ಪೊಟ್ಯಾಟೊ ರೈಸ್ನ ಮಾಡಿ ತಿನ್ನಿಸ್ತೀನಿ. ಅವನಿಗೆ ಇವಾಗ ಫಿಂಗರ್ ಫೀಡ್ ಅಭ್ಯಾಸ ಇದೆ. ಸ್ಟಿಲ್ ನನಗೆ ಟೈಮ್ ಇಲ್ಲ ಅಂದಾಗೆ ನಾನೇನೇ ತಿನ್ನಿಸ್ಬಿಡ್ತೀನಿ. ಯಾಕಂದರೆ ಅವನಿಗೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತಿನ್ನಲಿಕ್ಕೆ. ಬೆಳಗ್ಗೆ ಅವತ್ತು ಬ್ರೇಕ್ಫಾಸ್ಟನ್ನು ನಾನೇ ಮಾಡಿಸ್ಬಿಡ್ತೀನಿ. ಹಾಗೆಯೇ ಇವತ್ತು ಅವ್ರ ಸ್ಕೂಲಲ್ಲಿ ಪಾರ್ಟ್ನರ್ ಪಾರ್ಟಿ ಅಂತ ಏನೋ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅಂದರೆ ಮಕ್ಕಳುಗಳ ಜೊತೆ ಏನೋ ಶೇರಿಂಗಲ್ಲಿ ಫುಡ್ ಇತ್ತು ಇವತ್ತು. ಹಾಗಾಗಿ ಎಲ್ಲರಿಗೂ ಒಂದೊಂಥರ ರೆಸಿಪಿನ ಮಾಡ್ಕೊಬರೋಕ್ಕೆ ಹೇಳಿದರು. ನಾನು ಅದರಲ್ಲಿ ಚಪಾತಿ ಜಾಮ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಡೋನಟ್ ಅಥವಾ ಕಪ್ ಕೇಕ್ ಏನಾದರೂ ನಾವು ಕೊಟ್ಟು ಕಳಿಸ್ಬೋದಿತ್ತು. ನಾನು ಚಪಾತಿ ಜಾಮನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಚಪಾತಿ ಜಾಮನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆಯೇ ಚಪಾತಿ ಜೊತೆಗೆ ಒಂದು ಆ್ಯಪಲ್ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಏನಾದರೂ ಸರಿ ಇಷ್ಟ ಆಗಿದ್ದನ್ನ ತಿನ್ಕೊಂಡು ಬರಲಿ ಅಂತ ಹೇಳಿ ಇಲ್ಲಿ ಒಂದು ಆ್ಯಪಲ್ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನನ್ನದು ಡೈಲಿ ರೂಟೀನ್ ಇದೇ ಥರನೇ ಇರುತ್ತೆ. ಅಂದರೆ ಬೆಳಗ್ಗೆ ಬೇಗ ಎದ್ದು ಫಸ್ಟೇ ಬ್ರೇಕ್ಫಾಸ್ಟ್ ಆಗಿಯೇ ಲಂಚ್ ಬಾಕ್ಸ್ ಏನಿದೆ ಫಸ್ಟ್ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಕೆಲಸಗಳನ್ನ ಮಾಡ್ಕೋತೀನಿ. ಅಲ್ಲಿವರೆಗೂ ಮನೆ ಕೆಲಸ ಏನೂ ಕೂಡ ಮಾಡೋದಿಲ್ಲ. ಯಾಕಂದರೆ ಹದ್ವಿಕ್ ಮನೇಲಿ ಇದ್ದಾಗ ಮನೆ ಆಲ್ಮೋಸ್ಟ್ ಗಲೀಜಾಗೇ ಇರುತ್ತೆ. ಅವ್ನು ಸ್ಕೂಲ್ಗೆ ಹೋದಾದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೋತೀನಿ. ತುಂಬ ಟೈಮ್ ನನಗೆ ಇರುತ್ತೆ ಕೆಲಸ ಮಾಡ್ಕೊಳ್ಳಿಕ್ಕೆ ಹದ್ವಿಕ್ ಸ್ಕೂಲ್ಗೆ ಹೋದಾದಮೇಲೆ. ಸೊ ಒಂದೊಂದು ಟೈಮ್ ಮಧ್ಯಾಹ್ನ ಲಂಚ್ಗೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ. ಸೊ ಏನಾದರೂ ಲಂಚ್ ಮಾಡೋಕ್ಕೂ ಮುಂಚೆನೇ ಏನಾದರೂ ಹದ್ವಿಕ್ ಬಂದ ಅಂತಂದರೆ ಒಂದು ಹಾಫ್ ಆನ್ ಅವರ್ ಎಲ್ಲ ಬಂದು ಹದ್ವಿಕ್ ಆಟ ಆಡ್ಕೊಂಡು ಮಲ್ಕೊಂಡು ಬಿಡ್ತಾನೆ. ಆ ಟೈಮಲ್ಲಿ ನಾನು ಲಂಚ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ಡೈಲಿ ಇದೇ ಥರನೇ ಇರುತ್ತೆ ರೊಟೀನ್. ಸೊ ಇಲ್ಲಿ 2 ಬಾಕ್ಸ್ನ ರೆಡಿ ಮಾಡಿಕೊಂಡು ಕೊಟ್ಟು ಕಳಿಸಿದ್ದೆ. ಒಂದು ಮಕ್ಕಳಿಗೆ ಹಾಗೆಯೇ ಇನ್ನೊಂದು ಹದ್ವಿಕ್ಗೆ ಅಂತೇಳಿ ಸಪ್ರೇಟಾಗಿ 2 ಬಾಕ್ಸ್ನ ನಾನು ಕಳಿಸಿದ್ದೆ ಇವತ್ತು. ಹಾಗೆಯೇ ಹದ್ವಿಕ್ನ ಡ್ರಾಪ್ ಮಾಡಿ ಬಂದು ಇಲ್ಲಿ ಫಸ್ಟೇ ನಾನು ಇಡೀ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಆ ಕ್ಲಿಪ್ಪಿಂಗ್ನ ನಾನು ಮಿಸ್ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ ಎಲ್ಲ ಮರ್ತೋಗ್ತಾ ಇತ್ತು. ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ತಾ ಇತ್ತು. ಹಾಗಾಗಿ ನಾನು ಕಿಚನ್ ಕ್ಲೀನ್ ಮಾಡೋದು ಏನು ವೀಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಸೊ ಬಂದ ತಕ್ಷಣವೇ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಕಸ ಹೊಡ್ಕೊಂಡು ಇಲ್ಲಿ ಮನೆ ಒರೆಸ್ಕೊತಾ ಇದ್ದೀನಿ.
ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಇಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 11 ಗಂಟೆ ಹತ್ತತ್ರ ನಾನು ಪೂಜೆನ ಮಾಡ್ಕೋತೀನಿ. 12 ಗಂಟೆ ಆದಮೇಲೆ ನಾವು ಮಧ್ಯಾಹ್ನ ಪೂಜೆನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ 11 ಗಂಟೆ 11:15 ಅದರ ಒಳಗಡೆ ನಾನು ಪೂಜೆನ ಮುಗಿಸ್ಕೊಂಡು ಬಿಡ್ತೀನಿ. ಹಾಗೆಯೇ ಇವತ್ತು ಶುಕ್ರವಾರ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಏನೂ ಇರಲಿಲ್ಲ. ಗುರುವಾರನೇ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಶುಕ್ರವಾರ ಯಾವುದೇ ಥರ ಕ್ಲೀನಿಂಗ್ ಕೆಲಸ ಏನೂ ಇರೋದಿಲ್ಲ. ಜಸ್ಟ್ ಪೂಜೆನ ಮಾಡ್ಕೋತೀನಿ, ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನ ಮುಗಿಸ್ಕೋತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೇಟಾಗಿಯೇ ಬ್ರೇಕ್ಫಾಸ್ಟ್ನ ಮಾಡ್ಕೋತೀನಿ. ಹಾಗೆಯೇ ಬೆಳಿಗ್ಗೆ ಕೆಲಸ ಇದ್ದಿದ್ದ ಕಾರಣಕ್ಕೆ ನನಗೆ ಏನು ಕೂಡ ಪಲ್ಯ ಮಾಡೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಡು ಬಿಡೋಣ ಅಂತೇಳಿ ಒಂದು ಆಮ್ಲೆಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಚಪಾತಿನ ತಿಂದ್ಕೊಂಡೆ. ಸೊ ಅಷ್ಟರಲ್ಲಿ ಹದ್ವಿಕ್ ಕೂಡ ಹೋಗಿ ಕರ್ಕೊಂಡು ಬರೋ ಟೈಮ್ ಆಗಿತ್ತು, ಹೋಗಿ ಕರ್ಕೊಂಡು ಬಂದೆ. ಸ್ಕೂಲಿಂದ ಬಂದವನೇ ಅವನಿಗೆ ಏನೆಲ್ಲ ಮಾಡಿ ಕಳಿಸಿರ್ತಾರೆ ಅದನ್ನೆಲ್ಲ ನನಗೆ ಹೇಳೋದು. ಸೊ ಹೋಮ್ವರ್ಕ್ ಅಂದರೆ ಪ್ರತಿ ಶುಕ್ರವಾರ ಅವನಿಗೆ ಹೋಮ್ವರ್ಕ್ ಕೊಟ್ಟು ಕಳಿಸ್ತಾರೆ. ಅಂದರೆ ವೀಕ್ಲಿ ಒಂದು ಸತಿ ಅಷ್ಟೇ ಹೋಮ್ವರ್ಕ್ ಇರುತ್ತೆ ಅವನಿಗೆ. ಸೊ ಇವತ್ತು ಹೋಮ್ವರ್ಕ್ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೆ ಏನಿದೆ ಇವತ್ತು ಹೋಮ್ವರ್ಕ್ ಅಂತ ಹೇಳಿ. ಈ ಥರ ಎಲ್ಲ ಬುಕ್ಗಳು ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಸೊ ನಾವು ಓದಬೇಕಾದ್ರೆ ಈ ಥರ ಬುಕ್ಸ್ಗಳೆಲ್ಲ ನಮಗೆ ಬರ್ತಾನೆ ಇರಲ್ಲ ಬಿಡಿ. ಸೊ ನನಗದು ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ನನಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಏನೋ ಒಂದು ಕ್ರಿಯೇಟಿವಿಟಿಯಾಗಿ ಏನೋ ಒಂಥರ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ಫ್ರಾಕ್ಗೆ ಕಲರಿಂಗ್ ಮಾಡೋಕ್ಕೆ ಹೇಳಿದ್ರು. ಆ ಕಲರಿಂಗ್ ಮಾಡಿ ಕಳಿಸಿದ್ದೆ. ಅವನೇ ಮಾಡ್ತಾನೆ, ಆರಾಮಾಗಿ ಹೇಳ್ಕೊಟ್ರೆ ಆರಾಮಾಗಿ ಮಾಡ್ತಾನೆ. ಆ್ಯಂಡ್ ಇವತ್ತಿನ ಹೋಮ್ವರ್ಕ್ ಎಲ್ಲ ನೋಡಿ ಅವನಿಗೆ ಹೋಮ್ವರ್ಕ್ನ ಮುಗಿಸ್ಬಿಡ್ತೀನಿ. ಫಸ್ಟ್ ಅವನಿಗೆ ಸ್ಕೂಲಿಂದ ಬಂದವನೇ ಅವನು ಹೋಮ್ವರ್ಕ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮಾಡಿಸಿಲ್ಲ ಅಂದರೆ ಫುಲ್ ಅಳು ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಅವ್ನು ಬಂದ ತಕ್ಷಣ ಅವ್ನಿಗೆ ಫ್ರೆಶಪ್ ಮಾಡಿ ಅವನಿಗೆ ಹೋಮ್ವರ್ಕ್ ಏನಿದೆ ಅದನ್ನೆಲ್ಲ ಮಾಡಿಸ್ಬಿಡ್ತೀನಿ. ಆ್ಯಂಡ್ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ದ ಅದೆಲ್ಲ ಖಾಲಿ ಆಗಿದೆ ಅಂತೇಳಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಖಾಲಿ ಮಾಡ್ಕೊಂಡು ಬಂದಿದ್ದ. ನನಗೆ ಬಾಕ್ಸ್ ಖಾಲಿ ಆಗಿತ್ತು ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಎಲ್ಲರಿಗೂ ಇದೇ ಥರ ಅನಿಸುತ್ತೆ ಅನ್ಕೋತೀನಿ. ಎಲ್ಲ ತಾಯ್ದಿರಿಗೂ ಅದೊಂಥರ ಖುಷಿ. ಮಕ್ಕಳು ಆಗಿರೋದನ್ನೆಲ್ಲ ತಿನ್ಕೊಂಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಸೆಕೆಂಡ್ ಬಾಕ್ಸ್ ಕೂಡ ಚೆಕ್ ಮಾಡಿ ನೋಡ್ತಾ ಇದ್ದೆ. ಅವ್ರಿಗೂ ಇಷ್ಟ ಆಗಿದೆಯಲ್ವಾ, ತಿನ್ಕೊಂಡಿದ್ದಾರಾ ಅಥವಾ ವಾಪಸ್ ಕಳಿಸ್ಬಿಟ್ಟಿದ್ದಾರಾ ಅಂತ ಹೇಳಿ ಚೆಕ್ ಮಾಡಿ ನೋಡ್ತಾ ಇದ್ದೆ. ಅದು ಕೂಡ ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಅದ್ವಿಕ್ನ ಫ್ರೆಶಪ್ ಮಾಡಿ ಅವನಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಈಗ ಅವನಿಗೆ ಹೋಮ್ವರ್ಕ್ ಏನಿದೆ ಅದನ್ನು ಮಾಡಿಸ್ಬಿಡ್ತೀನಿ. ಬಂದ ತಕ್ಷಣ ಹೋಮ್ವರ್ಕ್ ಮಾಡಿಸ್ಬಿಟ್ರೆ ಅವನಿಗೆ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ನನಗೂ ಕೂಡ ಆರಾಮಾಗುತ್ತೆ. ಯಾಕಂದರೆ ಇನ್ನು 2 ಡೇಸ್ ರಜಾ ಇರುತ್ತೆ. ಅಮ್ಮನ ಮನೆಗೆ ಹೋಗ್ಬಿಡ್ತಾನೆ ಅವನು 2 ಡೇಸಲ್ಲಿ. ಹಾಗಾಗಿ ಮತ್ತೆ ಮಂಡೇ ಬರಬೇಕಾದ್ರೆ ಬಂದು ಆ ಗಡಿ ಬಿಡಿದೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಬಂದಿದ್ದ ತಕ್ಷಣವೇ ಅವನಿಗೆ ಹೋಮ್ವರ್ಕ್ನ ಮುಗಿಸ್ಬಿಡ್ತೀನಿ. ಸೊ ಹಾಗೆಯೇ ಇವಾಗಿನ ನನ್ನ ರೊಟೀನ್ ಹಂಗೇ ಲೈಫ್ ಸ್ಟೈಲ್ ಇದೇ ಥರನೇ ನಡೀತಾ ಇರೋದು ನಂದು. ಸೊ ಮಗು, ಗಂಡ, ಮನೆ ಕೆಲಸ ಇದಿಷ್ಟೇ ನಂದು ಒಂಥರ ಸರ್ಕಲ್ ಆಗೋಗಿದೆ. ಇಷ್ಟರಲ್ಲೇ ತಿರುಗಾಡ್ಕೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಏನಾದರೂ ಬೇಜಾರಾಯ್ತು ಅಂದರೆ ಹೊರಗಡೆ ಹೋಗ್ತೀವಿ. ಆ್ಯಂಡ್ ಮೂವಿ, ಶಾಪಿಂಗ್ ಇದೆಲ್ಲ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಆಲ್ಮೋಸ್ಟ್ ಹೌಸ್ ವೈಫ್ಗಳೆಲ್ಲ ಇದೇ ಥರನೇ ಇರ್ತಾರೆ ಅಂತ ಅನ್ಕೋತೀನಿ. ವರ್ಕಿಂಗ್ ವುಮನ್ ಅಂದರೆ ಕೆಲವೊಂದಷ್ಟು ಚೇಂಜಸ್ ಎಲ್ಲ ಇರುತ್ತೆ ಖಂಡಿತವಾಗ್ಲೂ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಪಾಪ ಮನೆ ಕೆಲಸ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಬಂದಮೇಲೆ ಮಕ್ಳುಗಳು ನೋಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ತುಂಬ ಬ್ಯುಸಿ ಇರ್ತಾರೆ ಅವರಂತೂ. ಸೊ ನಾವು ಹೌಸ್ ವೈಫ್ ಆಗಿ ನಮ್ಮ ಮನೆಗಳಲ್ಲಿ ಇಷ್ಟೇ ನಾವು ಇರೋಕ್ಕೆ ಸಾಧ್ಯ. ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಆರಾಮಾಗಿರೋದಷ್ಟೇ. ಸೊ ಪಾಪನ ಮಲಗಿಸಿ ಇಲ್ಲಿ ನಾನು ಮಧ್ಯಾಹ್ನ ಅಡುಗೆಗೆ ಅಂತೇಳಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೊಟ್ಟೆನೇ ಇತ್ತು, ಅದರಲ್ಲಿ ಸ್ವಲ್ಪ ಮೊಟ್ಟೆ ಸಾಂಬಾರು ಥರ ಮಾಡ್ಕೊಂಡು ಬಿಡೋಣ, ಸಂಜೆಗೂ ಆಗುತ್ತೆ ಅಂತ ಹೇಳಿ ಅಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಮೊಟ್ಟೆ ಸಾಂಬಾರದು ಮಸಾಲ ಏನಿದೆ ಅದನ್ನು ನಾನು ಕ್ಲಿಪ್ಪಿಂಗ್ನ ಮಿಸ್ ಮಾಡಿಕೊಂಡೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ನಾರ್ಮಲಾಗಿ ನಾವೆಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಗೆಯೇ ಸ್ವಲ್ಪ
ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರಿಗೆ, ಹಾಗಾಗಿ ಪುದೀನ ಸೊಪ್ಪನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಇಲ್ಲಿ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸೊ ಮಸಾಲಾನ ಫಸ್ಟೇ ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ನಾವು ಮಸಾಲ ಅಂದರೆ ಹಸಿ ಮಸಾಲ ಇದು, ಬೇಕು ಅಂದರೆ ಹುರ್ಕೊಂಡು ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಹಸಿ ಮಸಾಲನೇ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಫಸ್ಟ್ ಮಸಾಲಾನ ಬೇಯಿಸ್ಕೊಂಡು ಬಿಡ್ತೀನಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಮೊಟ್ಟೆ ಸಾಂಬಾರು ನಮಗೆ ಚೆನ್ನಾಗಿ ಸಿಗುತ್ತೆ. ನಮಗೆ ತಿಕ್ಕಾಗಿ ಬೇಕು ಅಂದರೆ ಚಪಾತಿ ಇಡ್ಲಿಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ರೈಸ್ಗೆ ಕೂಡ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಸಾಲ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೆಂದ ನಂತರ ಇಲ್ಲಿ ಮೊಟ್ಟೆನ ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟೆ. ಸೊ ಬೇಗನೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಏನಿಲ್ಲ ಅಂತ ಅಂದರೆ ಒಂದು ಅರ್ಧ ಗಂಟೆಲೆಲ್ಲ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವಾಗಲೂ ಕೂಡ ಮಧ್ಯಾಹ್ನನೇ ಲಂಚ್ ಟೈಮಲ್ಲೇ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ರೆ ರಾತ್ರಿ ಡಿನ್ನರ್ಗೂ ಕೂಡ ಅದೇ ಸಾಂಬಾರು ಆಗುತ್ತೆ. ಸಂಜೆ ನಮಗೆ ಮುದ್ದೆ ಬೇಕು, ಅನ್ನ ಬೇಕು ನೋಡಿ ಹಾಕ್ಕೊಂಡ್ರೆ ಆಯಿತು. ಸೊ ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ, ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಗ್ಯಾಪ್ ಬಿಟ್ಟು ವೀಡಿಯೋ ಮಾಡಿರೋದ್ರಿಂದ ತುಂಬ ಮಿಸ್ಟೇಕ್ಗಳಾಗಿದೆ. ವೀಡಿಯೋ ಶೂಟ್ ಮಾಡೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಎಡಿಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ವಾಯ್ಸ್ ಓವರ್ ಅಂತೂ ಕೇಳೋಂಗೇ ಇಲ್ಲ ನಿಜವಾಗ್ಲೂ. ಮ್ಯಾಕ್ಸಿಮಮ್ ಅಂದರೆ 12 ನಿಮಿಷ ವೀಡಿಯೋ ಇದೆ, ಇಲ್ಲ ಅಂದರೆ 2ರಿಂದ 3 ಅವರ್ ಟೈಮ್ ತೊಗೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋಕ್ಕೆ. ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಅಷ್ಟೆಲ್ಲ ಕಷ್ಟ ಆಗ್ತಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.